ಯಾರಿಗೆ ಒಂದು ದೋಷಗಳಿರುವಂಥದ್ದು, ಏನಕ್ಕೆ ಪಿತೃದೋಷ ಅಂತಲೂ ಕೂಡ ಹೇಳಿದೆ. ಅಕಸ್ಮಾತ್ ಏನಾದರೂ ನಿಮ್ಮ ಒಂದು ಸಂಬಂಧದಲ್ಲಿ ಯಾರಿಗಾದರೂ ಪಿತೃಗಳಿಗೆ ನಾವು ಏನಾದರೂ ಪೂಜಾದಿಗಳನ್ನು ಮಾಡ್ಕೊಂಡಿಲ್ಲ, ಅಥವಾ ಯಾರಾದರೂ ಅಕಾಲಿಕ ಮೃತ್ಯು ಹೊಂದಿರ್ತಾರೆ, ಆ ರೀತಿ ಏನಾದರೂ ಸಮಸ್ಯೆಗಳಾಗಿದ್ದರೆ ಅವರಿಗೆ ಸಂಸ್ಕಾರಗಳು ನಿಯಮಬದ್ಧವಾಗಿ ಆಗಿಲ್ಲ ಅಂತ ನೋಡಿ. ಯಾರೋ ಒಬ್ಬರು ಈ ಆಕ್ಸಿಡೆಂಟಲ್ಲಿ ಎಷ್ಟೋ ಜನ ಹೋಗಿರ್ತಾರೆ, ಅಥವಾ ನೀರಲ್ಲಿ ಮುಳುಗಿ ಹೋಗಿರುವಂಥದ್ದು ಇರುತ್ತೆ, ಅಥವಾ ಏನಾದರೂ ಅವರೇ ಒಂದು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಇರುತ್ತೆ. ಈ ರೀತಿ ಇದ್ದಾಗ ಯಾಕಂದರೆ ಕೆಲವೊಂದು ಆ ರೀತಿ ಯಾಕೆಂದರೆ ಅವ್ರು ಯಾವ ರೀತಿ ಸಾವನ್ನಪ್ಪಿದ್ದಾರೆ ಅದಕ್ಕನುಗುಣವಾಗಿ ಕೆಲವೊಂದು ಕಾರ್ಯಗಳನ್ನು ಪೂಜೆಗಳನ್ನು ಮಾಡಲೇಬೇಕಾಗುತ್ತೆ. ಹಾಗಾಗಿ ಅದು ಗೊತ್ತಿಲ್ಲದಲೇ ಇದ್ದು ನಾವು ಮಾಡಿಲ್ಲ, ಅಥವಾ ಕೆಲವೊಬ್ಬರಿಗೆ ಏನಾಗುತ್ತೆ, ಯಾರೋ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಎಷ್ಟೋ ವರ್ಷ ಆದರೂ ಅವರು ಸಿಕ್ಕಿರೋದಿಲ್ಲ, ಅವರು ಬದುಕಿದರೋ ಸತ್ತಿದ್ದಾರೋ ಗೊತ್ತಿಲ್ಲ. ಆದ್ರೂ ಕೂಡ ಇದ್ರ ಕೂಡ ಒಂದು ಏನು ಹೇಳ್ತಾರೆ, ಒಂದು ಶಾಸ್ತ್ರಬದ್ಧವಾಗಿ ಹೇಳುತ್ತೆ 14 ವರ್ಷಗಳ ಕಾಲ ಅದು ಅವ್ರು ಸಿಕ್ಕಿಲ್ಲ ಅಂತಂದರೆ, 14 ವರ್ಷ ತುಂಬಿತ್ತು ಅಂತಂದರೆ ಅವ್ರಿಗೆ ಸಂಸ್ಕಾರಗಳನ್ನು ಮಾಡಲೇಬೇಕು ಅಂತಲೂ ಕೂಡ ಹೇಳ್ತಾ ಇರುತ್ತೆ. ಗೊತ್ತಿಲ್ಲದೆ ಯಾರೋ ನಮ್ಮ ಹಿರಿಯರು ಹೋಗಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗದಲೇ ಇರ್ಬೋದು ನೋಡಿ. ಈಗ ಬರೇ ಆ ರೀತಿ ಅಷ್ಟೇ ಅಲ್ಲ, ಯಾರೋ ಒಬ್ಬರು ಅಕಾಲಿಕ ಮೃತ್ಯು ಹೊಂದಿರ್ತಾರೆ, ಅವ್ರು ಏನೋ ಆಸೆ ಇಟ್ಕೊಂಡ್ಬಿಟ್ಟಿರ್ತಾರೆ, ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತಾರೆ. ಕೆಲವರು ನೋಡಿ ಮನೆ ಕಟ್ಟುವಂಥದ್ದು ದೊಡ್ಡ ಆಸೆ ಆಗಿರುತ್ತೆ, ಅಥವಾ ಯಾರೋ ಮಕ್ಕಳನ್ನ ಮದುವೆ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅಥವಾ ಏನೋ ಮೊಮ್ಮಗನ ನೋಡಬೇಕು ಅಂದ್ಕೊಂಡಿರ್ತಾರೆ. ಏನೋ ಒಂದು ಯಾರೋ ಆಸೆ ಇದ್ದು ಮರಣ ಹೊಂದಿರ್ತಾರೆ, ಅವ್ರಿಗೂ ಕೂಡ ಅಷ್ಟು ಬೇಗ ಅವರಿಗೆ ಮುಕ್ತಿ ಸಿಗೋದಿಲ್ಲ. ಹಾಗಾಗಿ ಇಂಥ ದಿನ ನೀವು ಅವರಿಗೆ ಒಂದು ಪಿತೃತರ್ಪಗಳನ್ನು, ಶ್ರಾದ್ದಾದಿ ಕರ್ಮಗಳನ್ನು, ಮೋಕ್ಷನಾರಾಯಣ ಬಲಿಗಳನ್ನು ಮಾಡಿಕೊಂಡಾಗ ನಿಮಗೆ ಏನಾಗುತ್ತೆ, ಅಲ್ಲಿರುವಂತಹ ದೋಷ ಒಂದು ಪರಿಶಮನ ಆಗುವಂಥ. ನಾವು ಸಾಮಾನ್ಯವಾಗಿ ಅಮಾವಾಸ್ಯೆ ಪೌರ್ಣಮಿಗಳ ದಿನ ನಾವೇನು ಮಾಡ್ತೀವಿ, ಇದೇನೋ ಶ್ರೀರಂಗಪಟ್ಟಣದಲ್ಲಿ ನದಿ ತೀರದಲ್ಲಿ ಮಾಡ್ತಾ ಇರ್ತೀವಿ. ಈ ರೀತಿ ಮೋಕ್ಷನಾರಾಯಣ ಬಲಿ ಅಥವಾ ಏನಾದರೂ ಪಿತೃತರ್ಪಣಗಳ ಶ್ರಾದ್ದಾದಿಗಳನ್ನು ಮಾಡಬೇಕು ಅಂದ್ಕೊಂಡಿದ್ರೆ ನೀವೇನು ಮಾಡಬೇಕು, ನದಿ ತೀರದಲ್ಲಿ ಬಹಳ ಶ್ರೇಷ್ಠ ಅಂತ. ನಮಗೆ ತುಂಬ ಅದರಲ್ಲೂ ಕೂಡ ಈ ಬೆಂಗಳೂರಿಂದ ತುಂಬ ಹತ್ತಿರ ಇರೋದ್ರಿಂದ ಆ ಒಂದು ಶ್ರೀರಂಗಪಟ್ಟಣದಲ್ಲಿ ಮಾಡುವಂಥದ್ದು ಬಹಳ ಶ್ರೇಷ್ಠ ಅಂತ.